ಹಾಯ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ಆಕಾಶ್. ನಾವು ಈ ವಿಡಿಯೋನಲ್ಲಿ ಯಾವಾಗಲೂ ಮನೇಲಿ ಒಂದೇ ಥರ ಸೊಪ್ಪಿನ ಸಾರು, ಬೇಳೆ ಟೊಮೆಟೊನೆಲ್ಲ ಹಾಕಿ ಒಂದೇ ಥರ ಸೊಪ್ಪಿನ ಸಾರು ಮಾಡ್ತೀವಿ. ಆದರೆ ನೀವು ಈ ಥರ ಒಂದ್ಸರಿ ಸೊಪ್ಪಿನ ಸಾರು ಟ್ರೈ ಮಾಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ಅವರೇ ಬೇಳೆ ಮತ್ತು ಹೊಲದಲ್ಲಿ ಸಿಗುತ್ತಲ್ಲ ಆ ಸೊಪ್ಪು, ಈ ಸಾಂಬಾರಿಗೆ ಟೊಮೆಟೊ ಹಣ್ಣು ಮತ್ತು ಸಾಂಬಾರು ಪುಡಿ ಏನದ್ರದ್ದು ಅವಶ್ಯಕತೆ ಇಲ್ಲ, ಹಾಗೆ ಟೇಸ್ಟ್ ಸಖತ್ತಾಗಿ ಬರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಮಾರ್ಕೆಟಲ್ಲೆಲ್ಲ ಅವೈಲೇಬಲ್ ಸಿಗುತ್ತೆ ಈ ಸೊಪ್ಪು. ಈಗ ಬಸ್ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಆ ಸೊಪ್ಪಲ್ಲಿ ಮಾಡಿದ್ರೂ ಕೂಡ ಚೆನ್ನಾಗಿರುತ್ತೆ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ, ಎಂಡ್ವರೆಗೂ ನೋಡಿ. ಇವಾಗ ಹೆಂಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಫಸ್ಟು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ. ಟೊಮೆಟೊ ನಾನು ಬೇರೆ ಏನಕ್ಕೋ ಹೆಚ್ಕೊಂಡಿದ್ದೆ, ಅದು ಹಂಗೆ ಇದೆ, ವೀಡಿಯೋದಲ್ಲಿ ನಾನು ತೆಗ್ದಿಲ್ಲ. ಮತ್ತು ಅವರೇ ಬೇಳೆ ತೊಗೊಂಡಿದ್ದೀನಿ, ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಅವರೇ ಬೇಳೆ. ಮತ್ತು ನಾನು ಹೊಲದಲ್ಲಿ ಸಿಗುತ್ತಲ್ಲ ಆ ಸೊಪ್ಪು ತೊಗೊಂಡಿದ್ದೀನಿ. ಅವರೇ ಬೇಳೆನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಒಂದು 2-3 ಸತಿ ಕುಕ್ಕರ್ಗೆ ಹಾಕಿ, ಅದು ಅವರೇ ಬೇಳೆ ಮುಳುಗೋತನ ಅಷ್ಟು ನೀರು ಹಾಕ್ಕೊಂಬಿಡಿ. ಅಳ್ತೇನಿಲ್ಲ, ಜಸ್ಟ್ ಅದು ಮುಳುಗೋದ್ರೆ ಸಾಕು. ಅವರೇ ಬೇಳೆ ಏನು ಬೇಳೆ ಹಾಕಿರ್ತೀವಲ್ಲ ಅದು ಫುಲ್ಲು ಮುಳುಗಬೇಕು ನೀರಲ್ಲಿ. ಅಷ್ಟು ನೀರು ಹಾಕ್ಬಿಟ್ಟು ನೀವು ಕೂಗಿಸ್ಕೋಬೋದು. ಇಲ್ಲಿ ನಾನು ಸ್ವಲ್ಪ ಚಿಕ್ಕದು ತೊಗೊಂಡಿದ್ದೀನಿ ಬೇಳೆ, ಇದು ಜಾಸ್ತಿ ಒಡಕಿದೆ, ಹಾಗಾಗಿ ನಾನು 1 ವಿಷಲ್ ಹಾಕಿಸ್ಕೊತಿದ್ದೀನಿ. ನೀವೇನಾದರೂ ಸ್ವಲ್ಪ ದಪ್ಪ ಇರೋ ಅವರೇ ಬೇಳೆ ತೊಗೊಂಡ್ರೆ ಒಂದು 2-3 ಫುಲ್ ಸ್ಮೂತಾಗಿ ಬೇಯಬೇಕದ, ಆ ಥರ ಒಂದು 2-3 ವಿಷಲ್ ಕೂಗಿಸ್ಕೊಳ್ಳಿ. ನಾನಿಲ್ಲಿ ಒಂದು ಸೈಡು ಅವರೇ ಬೇಳೆ ಬೇಯಕ್ಕಿಟ್ಟಿದ್ದೀನಿ. ಹಾಗೆ ಮಿಕ್ಸಿ ಮಾಡ್ಕೋಬೇಕು, ಸ್ವಲ್ಪ ಪೇಸ್ಟ್ ಮಾಡ್ಕೋಬೇಕು ಖಾರ. ಅದಕ್ಕೆ ನಾನು ಈಗ ಒಂದು ಬಾಣಲೆಗೆ ಹಸಿಮೆಣ್ಸಿನ್ಕಾಯಿ ಹಾಕಿ, ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಕಲರ್ ಅದೆಲ್ಲ ಚೇಂಜ್ ಆಗಬೇಕು, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಹಸಿ ವಾಸನೆ, ಖಾರದ್ದು ಹಸಿ ವಾಸನೆ ಥರ ಬಂದುಬಿಡುತ್ತೆ ಸಾಂಬಾರು. ಚೆನ್ನಾಗಿ ಅದನ್ನೆಲ್ಲ ಫ್ರೈ ಮಾಡಿಕೊಂಡು ಅದನ್ನು ಫುಲ್ಲು ತಣ್ಣಗಾಗೋಕ್ಕೆ ಬಿಟ್ಬಿಡಬೇಕು. ತಣ್ಣಗಾದ್ಮೇಲೆ ನಾವು ಅದನ್ನು ಪೇಸ್ಟ್ ಮಿಕ್ಸಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಿಸಿ ಯೂಸ್ ಮಾಡಬೇಡಿ. ಈಗ ಫಸ್ಟು ಒಂದು ಜಾರ್ಗೆ ನಾನು ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ. ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ತಾಯಿದ್ರೆ ನಾನು ಏನು ತೋರಿಸಿದ್ದೀನೋ ಅದಕ್ಕಿಂತ ಸ್ವಲ್ಪ ಡಬಲ್ ತೊಗೊಂಡು ಮಾಡಿದರೆ ಚೆನ್ನಾಗಿರುತ್ತೆ. ಜೀರಿಗೆ, ಬೆಳ್ಳುಳ್ಳಿ ಮತ್ತು ನಾವು ಆವಾಗಲೇ ಹುರಿದಿಟ್ಕೊಂಡಿದ್ವಲ್ಲ ಹಸಿಮೆಣ್ಸಿನ್ಕಾಯಿ, ಅಷ್ಟನ್ನು ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದನ್ನು ನುಣ್ಣಗೆ ರುಬ್ಕೊಂಬಂದು ಇಟ್ಕೋಬೇಕು. ಫುಲ್ ನೈಸಾಗೆ ರುಬ್ಕೊಳ್ಳಿ, ಎಲ್ಲೂ ಅದು ಸಿಗಬಾರ್ದು ಹಸಿಮೆಣ್ಸಿನ್ಕಾಯಿ, ಅದಕ್ಕೆ ನುಣ್ಣಗೆ ರುಬ್ಕೊಳ್ಳಿ. ಈಗ ನೋಡಿ ಒಂದು ವಿಷಲ್ ಬಂದಿದೆ. ಒಂದು ವಿಷಲ್ ಬಂದ ತಕ್ಷಣ ನಾನು ಆಫ್ ಮಾಡಿ ಕೂಲಾಗೆ ಬಿಟ್ಬಿಟ್ಟಿದ್ದೀನಿ. ಈಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಸಾಂಬಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಕಾದಾದಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಕರಿಬೇವು ಆ್ಯಡ್ ಮಾಡ್ಕೊಳ್ಳೋಣ. ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ, ಎಣ್ಣೆ ಚೆನ್ನಾಗಿ ಕಾಯಬೇಕು. ಈಗ ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಕರಿಬೇವು ಹಾಕಿದಾದ್ಮೇಲೆ ಕರಿಬೇವು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ನಾನು ಇದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊತೀನಿ. ಈರುಳ್ಳಿ ಸ್ವಲ್ಪ ನೀವು ನೋಡಿ ಹಾಕ್ಕೊಳ್ಳಿ, ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕಿದರೆ ಚೆನ್ನಾಗಿರುತ್ತೆ ಈ ಸಾಂಬಾರಿಗೆ. ಟೊಮೆಟೊ ಎಣ್ಣೆ ಬೇಕಾಗಲ್ಲ, ತುಂಬ ರುಚಿಯಾಗಿ ಬರುತ್ತೆ ಸಾಂಬಾರು. ಟ್ರೈ ಮಾಡಿ ನೀವು ಒಂದು ಸರಿ. ಈಗ ನಾನು ಈರುಳ್ಳಿ ಹಾಕ್ಕೋತಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ನಾನು. ಈರುಳ್ಳಿ ಅಷ್ಟೇ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನಿಮಗೆ ಈರುಳ್ಳಿ ಕಲರ್ ಇನ್ ಕೇಸ್ ಬೇಗ ಚೇಂಜ್ ಆಗಬೇಕು ಅಂತಂದರೆ, ಸ್ವಲ್ಪ ಬೇಗ ಬೇಯಬೇಕು ಸ್ಮೂತಾಗಿ ಅಂತಂದರೆ, ಈರುಳ್ಳಿನ ನೀವು ಎಣ್ಣೆಗೆ ಹಾಕಿದ ತಕ್ಷಣ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ರಿ, ಬೇಗ ಫ್ರೈ ಆಗುತ್ತೆ. ಈಗ ಈರುಳ್ಳಿ ಫ್ರೈ ಆಗಿದೆ. ನಾನು ಆವಾಗಲೇ ಹೊಲದಲ್ಲಿ ಸೊಪ್ಪು ಅಂತ ಹೇಳಿದ್ನಲ್ಲ, ಅದನ್ನ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಚಿಕ್ಕಕ್ಕೆ ಹೆಚ್ಕೊಂಡಿದ್ದೀನಿ. ಸಣ್ಣಕ್ಕೆ ಹೆಚ್ಕೊಂಡು ಅದನ್ನು ನಾನೀಗ ಎಣ್ಣೆಗೆ ಹಾಕ್ತಾಯಿದ್ದೀನಿ. ಎಣ್ಣೆಯಲ್ಲೇ ಇದು ಚೆನ್ನಾಗಿ ಬೇಯಬೇಕು, ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳೋಣ. ನಾವು ಇದನ್ನು ಕುಕ್ಕರ್ಗೆ ಹಾಕ್ಬಿಟ್ರೆ ಫುಲ್ಲು ನುಣ್ಣಗೆ ಆಗೋಗ್ಬಿಡುತ್ತೆ, ಆವಾಗ ಅಷ್ಟು ಚೆನ್ನಾಗಿರಲ್ಲ. ಸೊಪ್ಪು ಇದು ಎಳೆ ಸೊಪ್ಪಲ್ವಾ, ಹಾಗೆ ಪಾತ್ರೆಯಲ್ಲೇ ಬೇಗ ಬೆಂದುಬಿಡುತ್ತೆ. ಅದಕ್ಕೋಸ್ಕರ ನಾನು ಕುಕ್ಕರ್ಗೆ ಹಾಕಿಲ್ಲ. ನೀವೇನಾದರೂ ಹೊಲದಲ್ಲಿರೋ ಸೊಪ್ಪು ಬಿಟ್ಟು ಬೇರೆ ಯಾವುದಾದ್ರೂ ಸೊಪ್ಪು ಯೂಸ್ ಮಾಡಿದರೆ ನೀವು ಕುಕ್ಕರ್ಗೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಬೇಗ ಬೆಂದೋಗುತ್ತೆ ಅಂತಂದೇಳಿ ನಾನು ಪಾತ್ರೆಯಲ್ಲೇ ಬೇಯಿಸ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗೆ ಬೆಂದ್ಬಿಟ್ಟು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ. ಇವಾಗ ಇದಕ್ಕೆ ಆವಾಗಲೇ ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು, ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿದು, ಆ ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಇದು ಅಷ್ಟೇ ಚೆನ್ನಾಗೆ ಇದರಲ್ಲೇ ಫ್ರೈ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋತನ ಇದನ್ನು ಚೆನ್ನಾಗಿ ಹುರ್ಕೊಂಬಿಡೋಣ ಎಣ್ಣೆಯಲ್ಲಿ. ಮತ್ತು ಸೊಪ್ಪಿಗೆ ಎಲ್ಲ ಚೆನ್ನಾಗಿ ಖಾರನೂ ಎಲ್ಲ ಹತ್ತುತ್ತೆ. ನೀವು ಈಗಲೇ ಹಾಕ್ಕೊಂಡು ನೀರೇನು ಈಗಲೇ ಆ್ಯಡ್ ಮಾಡಬೇಡಿ, ನೀವು ಬೇಕು ಅಂದರೆ ಆಮೇಲೆ ಆ್ಯಡ್ ಮಾಡ್ಕೊಳ್ಳಿ. ಜಸ್ಟ್ ಈ ಪೇಸ್ಟ್ ಅಷ್ಟು ಚೆನ್ನಾಗಿ ಫ್ರೈ ಆಗಲಿ, ಅಲ್ಲಿವರೆಗೂ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ. ಇದನ್ನು ಎಲ್ಲ ಚೆನ್ನಾಗಿ ಕುಕ್ ಆಗಕ್ಕೆ ಬಿಟ್ಬಿಡಿ, ಅಂದರೆ ಎಣ್ಣೆ ಎಲ್ಲ ಬಿಡಬೇಕು, ಅಲ್ಲಿವರೆಗೂ ಇದು ಕುಕ್ ಆಗಲಿ. ನೀವೇನಾದರೂ ಹಸಿಮೆಣ್ಸಿನ್ಕಾಯಿನ ಹಂಗೆ ಉರಿಲಿಲ್ದಂಗೆ ಹಂಗೆ ಹಾಕ್ಕೊಂಡ್ರೆ ಅದು ಸ್ವಲ್ಪ ಖಾರ ಖಾರ ಥರ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ಮೆಲ್ ಅದೇ ಥರನೇ ಬರ್ತಾ ಇರುತ್ತೆ ಸಾಂಬಾರಲ್ಲಿ. ಹಾಗಾಗಿ ನೀವು ಹುರ್ದು ಹಾಕ್ಕೊಂಡ್ರೆ ಬೆಸ್ಟು. ಮತ್ತು ಜೀರಿಗೆ ಹುರಿದ್ರೆ ಅದು ಸಾಂಬಾರಲ್ಲಿ ಒಂಥರ ಟೇಸ್ಟು
ಬರಲ್ಲ. ಹಂಗಾಗಿ ನೀವು ಜೀರಿಗೆ ಯಾವುದೇ ಕಾರಣಕ್ಕೂ ಹುರಿಯೋಕ್ಕೆ ಹೋಗಬೇಡ್ರಿ. ಬಸ್ಸಾಂಬಾರ್ಗಾಗಲಿ ಈ ಥರ ಸಾಂಬಾರುಗಳಿಗಾಗಲಿ ಜೀರಿಗೆನ ನೀವು ಡೈರೆಕ್ಟಾಗಿ ಹಾಕ್ಕೊಂಡ್ರೆ ಆ ಫ್ಲೇವರೇ ಚೇಂಜ್ ಆಗುತ್ತೆ, ಮತ್ತು ಅದು ಫ್ರೇಗ್ರೆನ್ಸು ಕೂಡ ಚೇಂಜ್ ಆಗುತ್ತೆ. ಹಾಗಾಗಿ ಜೀರಿಗೆ ಯಾವುದೇ ಕಾರಣಕ್ಕೂ ಹುರಿಬೇಡಿ. ಜಸ್ಟ್ ನೀವು ಹಸಿಮೆಣ್ಸಿನ್ಕಾಯಿ ಹುರ್ಕೊಂಡ್ರೆ ಸಾಕು. ಆವಾಗಲೇ ಬೇಳೆ ಬೆಂದಿದೆ, ಕೂಲಾಗಕ್ಕೆ ಇಟ್ಟಿದ್ದೆ ನಾನು, ಕೂಲಾಗಿದೆ. ಇವಾಗ ನೋಡ್ತಾ ಇರ್ಬೋದು, ಇಷ್ಟು ನುಣ್ಣಗೆ ಬೆಂದರೆ ಸಾಕು. ನೀವು ನೋಡ್ಕೊಳ್ಳಿ, ಈ ಥರ ಜಸ್ಟ್ ನಾವು ಮಾಮೂಲಿ ಸೊಪ್ಪಿನ ಸಾರಿಗೆಲ್ಲ ಬೇಳೆ ಬೇಯಿಸ್ಕೊತೀವಲ್ಲ ಅಷ್ಟು ಬೆಂದಿದ್ರೆ ಸಾಕು. ನೋಡಿ ಈ ಥರ ನುಣ್ಣಗೆ ಬೆಂದಿದೆ ಆಲೆ. ಈಗ ನಾನು ಇದನ್ನ ಈಗ ಅದಕ್ಕೆ ಆ್ಯಡ್ ಮಾಡೋಣ. ನೋಡಿ ನಿಮಗೆ ಕನ್ಸಿಸ್ಟೆನ್ಸಿ ತಕ್ಕಂತೆ ನೀವು ನೀರನ್ನ ಆ್ಯಡ್ ಮಾಡ್ಕೊಬೋದು, ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳಿ. ನೀರನ್ನ ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ. ಜಸ್ಟ್ ಆ ಬೇಳೆ ಹಾಕಿರ್ತೀವಲ್ಲ, ಅವರೇ ಬೇಳೆ ಹಾಕಿರ್ತೀವಲ್ಲ, ಆ ಕುಕ್ಕರ್ನ ಒಂದ್ಸರಿ ವಾಶ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿ ಹಾಕ್ಕೊಳ್ಳಿ. ಈ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗೆ, ತೆಳ್ಳಗಾದರೆ ಅಷ್ಟು ಚೆನ್ನಾಗಿರಲ್ಲ. ರುಚಿ ಮಾತ್ರ ಸಖತ್ತಾಗಿರುತ್ತೆ. ನೀವು ಯಾವುದೇ ಸಾಂಬಾರು ಪುಡಿ ಹಾಕೋಂಗಿಲ್ಲ, ಏನೂ ಹಾಕೋಂಗಿಲ್ಲ. ಇದಕ್ಕೆ ಬೇಕಾಗಿರೋದು ಜಸ್ಟ್ ನಿಮಗೆ ಹಸಿಮೆಣ್ಸಿನ್ಕಾಯಿ, ಜೀರಿಗೆ, ಬೆಳ್ಳುಳ್ಳಿ ಪೇಸ್ಟು, ಸೊಪ್ಪು, ಅವರೆಬೇಳೆ. ಇಷ್ಟರಲ್ಲೇ ನಿಮಗೆ ಬೇಗನೆ ಆಗೋಗ್ಬಿಡುತ್ತೆ ಈ ಸಾಂಬಾರು. ನೀವು ಎಲ್ಲ ಮಾಮೂಲಿ ನಾವು ಮಾಡೋ ಥರ ಸಾಂಬಾರ್ಗಿನ್ನ ಈ ಥರ ಒಂದು ಸತಿ ಟ್ರೈ ಮಾಡಿ ನೋಡಿ. ಟೇಸ್ಟು ಕೂಡ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೆಯದು. ನಾವಿಲ್ಲಿ ಏನೇ ಸೊಪ್ಪು ಇದು ಹೊಲದಲ್ಲಿ ಸಿಗುತ್ತಲ್ಲ ಆ ಸೊಪ್ಪು ಇನ್ನೂ ಚೆನ್ನಾಗಿರುತ್ತೆ. ಹಾಗಾಗಿ ಈ ಥರ ಒಂದ್ಸರಿ ಟ್ರೈ ಮಾಡಿ. ನಾನು ಜಾಸ್ತಿ ನೀರು ಯೂಸ್ ಮಾಡ್ತಾಯಿಲ್ಲ, ಜಸ್ಟ್ ಅದನ್ನು ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಅಷ್ಟೇ. ನೀವು ಇದೇನು ಜಾಸ್ತಿ ಕುದಿಸೋ ಅವಶ್ಯಕತೆ ಇರಲ್ಲ. ನಾವು ಆಲ್ರೆಡಿ ಸೊಪ್ಪನ್ನು ಬೇಯಿಸ್ಕೊಂಡಿದ್ದೀವಿ, ಸೊಪ್ಪು ಚೆನ್ನಾಗಿ ಕುಕ್ಕಾಗಿದೆ, ಬೇಳೆನೂ ಅಷ್ಟೇ ಸಾಫ್ಟಾಗಿ ಬೆಂದಿರೋದ್ರಿಂದ ಜಸ್ಟ್ ಒಂದು ಕುದಿ ಬರಲಿ ಅಷ್ಟೇ. ಒಂದು ಕುದಿ ಬಂದ ತಕ್ಷಣ ನೀವು ಇದನ್ನು ಆಫ್ ಮಾಡ್ಕೋಬೋದು. ಇದನ್ನು ಚಪಾತಿ, ಮುದ್ದೆ ಅದ್ರ ಜೊತೆ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.